ಅವಾಗ ನಾವೆಲ್ಲ ಹಿಂಗೆ ನಿಂತ್ಕೊಂಡು ಗಾಳಿಪಟ ಆಡಿಸುವ. ಗಾಳಿಪಟದ್ದೇನು ದಾರ ಏನಾರ ಕೆಳಗಡೆನೆ ಹೋಗಿದ್ರೆ ಈ ಕಡೆ ದಾರಕ್ಕೆ ಆ ಕಡೆ ಈ ಕಡೆ ಕಲ್ಲು ಕಟ್ಬಿಟ್ಟು ಈ ಕಡೆಯಿಂದ ಕಲ್ಲೆಸ್ಬಿಟ್ಟು ಕೆಳಗಡೆ ಎಳ್ಕೊಂಡದ್ನ ಕಟ್ ಮಾಡ್ಬಿಟ್ಟು ಅದು ಎಲ್ಲಿ ಹೋಯ್ತದೆ ಅಲ್ಲಿ ಗಂಟೆ ಓಡೋಗಿ ಪಟ ಎತ್ಕೊಬತ್ತಿದ್ದಾಗ ಅದು ಮರ್ಕೋತಿ ಆಟ, ಕಲ್ಲು ಕುಟಿ ಕುಟಿ ಎಲ್ಲ ನಾನೇ ಯಾವ್ದನ್ನ ಕಲ್ಲು ಕುಟಿ ಕುಟಿನ ಮತ್ತೆ ಮತ್ತೆ ನಾವು ಚಿಕ್ಕದ್ರಲ್ಲಿ ಏನ್ ಮಾಡುವ, ಕಣ್ಣಿಗೆ ಹಿಂಗೆ ಹಿಡ್ಕೊಳ್ಳೋದು, ಒಬ್ರು ಎಲ್ಲ ಹೋಗಿ ಹೌಸ್ಕೊಳ್ಳೋದು, ಕೈ ಮಣ್ಣು ತುಂಬಿಟ್ಟು ಅದಕ್ಕೊಂದು ಕಡ್ಡಿ ಸಿಗಾಕಿರುವ ಈರಿನ ಕೂಡ ಹತ್ರ ಕರ್ಕೊಂಡ್ ನಿಲ್ಸ್ಬಿಟ್ಟು ಅದನ್ನ ಬಿಡಿಸ್ಬಿಟ್ಟು ಇನ್ನೊಂದು ಅಷ್ಟರ ಕರ್ಕೊಂಡ್ ಸುತ್ತಿಸ್ಬಿಟ್ಟು 3 ರೌಂಡ್ನ, ಇನ್ನೊಂದು ಅಷ್ಟರ ಕರ್ಕೋಗಿ ಸುತ್ತಿಸ್ಬಿಟ್ಟು 3 ರೌಂಡ್ನ ಬಿಟ್ಬಿಟ್ಟು ನಾವು ಆ ಕಡೆ ಈ ಕಡೆ ಹೊಡ್ಬಿಡ್ತಿದ್ವಿ. ಅವ್ರು ಅದನ್ನು ಹುಡುಕ್ಬೇಕಾಗಿತ್ತು. ಈರಿನ ಕೂಡ ಅವ್ರಿಗೆಲ್ಲ ಇರಾತಿರೋದಲ್ಲ, ಕಾಲ್ಗಾಲ ಕೆರ್ಕಡೆ ಹಚ್ಚಿತ್ತು, ಏನು ಹುಡುಕ್ತಿದ್ರು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸಲಾಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್, ಇವತ್ತು ಮೋಡ ಕವಿದ ವಾತಾವರಣವಿದೆ. ಆ ಕಾರಣ ಎಲ್ಲೂ ಯಾವ ಕೆಲಸನೂ ಇಲ್ಲ. ಅದಕ್ಕೆ ಮನೇಲಿ ಗೂಡು ಸೇರ್ಕೊಬಿಟ್ಟಿದ್ದೀನಿ ಗೈಸ್. ಮಮ್ಮಿಗೆ ನಮ್ಮ ಮನೇಲಿದ್ರೆ ಒಂಥರ ಜಿಗುಪ್ಸೆ ಅಲ್ವ ಮಮ್ಮಿ? ಜೋರಾಗಿ ಹೇಳು. ನೀ ಕುಯ್ಯ 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 ಅಂದರೆ ಕೇಳಿಸೋದಿಲ್ಲ. ನನಗೆ ಹೇಳ್ತೀಯ ಕುಯ್ಯ ಕುಯ್ಯ ಅಂತ ಮಾತಾಡ್ತೀಯ, ನಿಂದು ವಾಯ್ಸೇ ಕೇಳಿಸೋದಿಲ್ಲ, ಆಗಲ್ಲ ಅಂತಾರೆ ಗೈಸ್. ಈಗ ನಮ್ಮ ಅವ್ವನೇ ಮಾತಾಡ್ತಾ ಇಲ್ಲ. ಗೈಸ್, ನಾವು ಈ ಟೈಮಲ್ಲಿ ಉಪವಾಸ ತಪ್ಪು ಟೈಮಲ್ಲಿ ನಾವು ಅವಾಗ ಈ ಮೊಬೈಲು ಟಿ ವಿ ಏನೂ ಅಷ್ಟಾಗಿರಲಿಲ್ಲ. ಈ 90s ಕಿಡ್ಸ್ ಎಲ್ಲ ಆಲ್ಮೋಸ್ಟು ಎಲ್ಲನೂ ಇದು ಮಾಡಿರ್ತಾರೆ ಅಲ್ವಮ್ಮ? ಹಾಂ, ಅಲ್ಲಿ ನಮ್ಮ ಮಮ್ಮಿ ರೀಲ್ಸಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಗೈಸ್. ಅವಾಗ ನಾವೆಲ್ಲ ಹಿಂಗೆ ನಿಂತ್ಕೊಂಡು ಗಾಳಿಪಟ ಆಡಿಸುವ. ಗಾಳಿಪಟದ್ದೇನು ದಾರ ಏನಾರ ಕೆಳಗಡೆನೆ ಹೋಗಿದ್ರೆ ಈ ಕಡೆ ದಾರಕ್ಕೆ ಆ ಕಡೆ ಈ ಕಡೆ ಕಲ್ಲು ಕಟ್ಬಿಟ್ಟು ಈ ಕಡೆಯಿಂದ ಕಲ್ಲೆಸ್ಬಿಟ್ಟು ಕೆಳಗಡೆ ಎಳ್ಕೊಂಡದ್ನ ಕಟ್ ಮಾಡ್ಬಿಟ್ಟು ಅದು ಎಲ್ಲಿ ಹೋಯ್ತದೆ ಅಲ್ಲಿ ಗಂಟೆ ಓಡೋಗಿ ಪಟ ಎತ್ಕೊಬತ್ತಿದ್ದ ಗೈಸ್. ಅದೇ ಒಂದು ಆಟ ಅವಾಗ ಈ ಟೈಮಲ್ಲಿ. ಅಷ್ಟು ಆಟನ ಈಗಿನ ಮಕ್ಳುಗಳು ಯಾರು ಆಡೋದಿಲ್ಲ. ನಮ್ಮ ಮಮ್ಮಿ ಅವ್ರು ಆಡಿರೋ ಅಷ್ಟು ಆಟ ನಾವು ಆಡಿಲ್ಲ. ನಾವು ಆಡ್ತಿರುವಂಥ ಅಷ್ಟು ಆಟನ ಈಗಿನಿರೋ ಮಕ್ಳುಗಳು ಆಡಲ್ಲ. ಈಗಿನ ಮಕ್ಳುಗಳಿಗೆಲ್ಲ ಏನು ಅಂದರೆ ಮೊಬೈಲ್ ಅಡಿಕ್ಟ್ ಮಾಡ್ಬಿಡ್ತಾರೆ, ಎಲ್ಲ ಮೊಬೈಲಲ್ಲೇ. ಅದೇ ಕಣ್ಣು ಮುಚ್ಚಲೆ ಆಟ, ಮುಂಟಾರಿ, ಆಮೇಲೆ ಮಳ್ಳೆ ಒಂದು ಗಿಳಿಪೋ ಅಂತ, ಆಮೇಲೆ ಕಾಮ್ ಕಸ್ತೂರಿ ಅಂತ ಆಟಗಳು. ಟ್ರಿಕ್ಕಿ ಆಡ್ತಿದ್ದೋ. ಟ್ರಿಕ್ಕಿ ಅಂದ್ರೆ ಗೈಸ್ ಅದೇ ಇದು ಆಲ್ಮೋಸ್ಟ್ 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. ಈ ಮ್ಯಾಚ್ ಬಾಕ್ಸ್ದು ಇದನ್ನ ಹಿಂಗೆ ಮಾಡ್ಬಿಟ್ಟು ಪಚ್ಚಿಲ್ ಇದರಲ್ಲಿ ಕಲ್ಲಲ್ಲಿ ಹಿಂಗೆ ಹೊಡಿಯೋದು. ಮತ್ತೆ ಇನ್ನೊಂದು ಗುಂಡಿ ತೊಡ್ಬಿಟ್ಟು ಅಚ್ಚ ಕಲ್ಗಳನ್ನ ಹಿಂಗೆ ಏಕ ಕೂರಿಸ್ಬಿಟ್ಟು ಗೈಸ್ ಕಲ್ಲಿಂಗೆ ಎಸಿವ ಹಿಂಗೆ. ಮರ್ಕೋತಿ ಆಟ, ಕಲ್ಲು ಕುಟಿ ಕುಟಿ ಎಲ್ಲ ನಾನೇ. ಯಾವ್ದನ್ನ ಕಲ್ಲು ಕುಟಿ ಕುಟಿನ ಮತ್ತೆ ಗಿಲ್ಲಿ ದಾಂಡು. ಒಂದೆಲೆ ಒಂದ್ ಕಲ್ಲು ಒಬ್ರು ಫಸ್ಟ್ ಔಟ್ ಆದವ್ರು, ಆಮೇಲೆ ಎರಡನೇವ್ರು 2 ಎಲೆ 2 ಕಲ್ಲು. ನಾವಿವೆಲ್ಲ ಇದಾಡಿಲ್ಲ. ನಾವು ಜನ ಇರುವ ಒಂದ್ 15-20 ಹುಡುಗರು ಹುಡುಗಿರೆಲ್ಲ ಇರೋರಲ್ಲ, ಎಲ್ಲ ಸೇರಿ ಎಲ್ಲ ಅಷ್ಟಷ್ಟು ಒಯ್ತಾ ಟಫ್ ಆಗೋದು ಅದು ಆಟ. ಒಂದೊಂದ್ಸತಿ 9 ಕಲ್ಲು 9 ಎಲೆ ಕಿತ್ಕೊ ಹೋಗೋಷ್ಟೊತ್ತಿಗೆ ಅವರೆಲ್ಲ ಹೋಗಿ ಎಲ್ಲೆಲ್ಲ ಹೊಸ್ಕೊಬರೋರು ದೂರಕ್ಕೆಲ್ಲ. ಎಲ್ಲ ಸಿಗಾಕಂದ್ರು ಒಬ್ರು ಇಬ್ರು ಸಿಗಾಕನಿಲ್ಲ ಅಂದ್ರೆ ಅವ್ರನ್ನ ಸುಮಾರು ಹೊತ್ತು ಹುಡುಕಿ ಬೇಜಾರಾಗಿ ಕೊನೆಗೆ ಯಾರಾದ್ರೂ ಒಬ್ರು ಹೇಳ್ಕೊಡೋರಿಲ್ಲ, ಅವರೇ ಹೋಗಿ ಅಂತ. ಅದೊಂಥರ ಚೆನ್ನಾಗಿತ್ತು. ಮತ್ತೆ ಕಣ್ಣ ಮುಚ್ಚಾಲೆ ಇವೆಲ್ಲ ನಾಡ್ತಿದ್ವಿ. ಈಗ ಯಾವೂ ಇಲ್ಲ, ಎಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಮೊಬೈಲು, ಇಂಟರ್ನೆಟ್ಟು ಇಷ್ಟೇ ಪ್ರಪಂಚ ಆಗ್ಬಿಟ್ಟದೆ. 4 ಗೋಡೆಗಳ ಮಧ್ಯೆನೇ ಪ್ರಪಂಚ ಎಲ್ಲ ಮಕ್ಳುಗಳಿಗೆ. ಈಗ ತಾಸಿ ಮೇಲೆ ಇದ್ರೆ ಮಾಡಿ ಕೆಳಕ್ಕೆ ಇಳಿಸೋದಿಲ್ಲ ಮಕ್ಳುಗಳನ್ನ. ಮತ್ತೆ ನಾವು ಚಿಕ್ಕದ್ರಲ್ಲಿ ಏನು ಮಾಡುವ, ಕಣ್ಣಿಗೆ ಹಿಂಗೆ ಹಿಡ್ಕೊಳ್ಳೋದು, ಒಬ್ರು ಎಲ್ಲ ಹೋಗಿ ಹೌಸ್ಕೊಳ್ಳೋದು, ಕೈ ಮಣ್ಣು ತುಂಬಿಟ್ಟು ಅದಕ್ಕೊಂದು ಕಡ್ಡಿ ಸಿಗಾಕಿರುವ ಈರಿನ ಕೂಡ ಹತ್ರ ಕರ್ಕೊಂಡ್ ನಿಲ್ಸ್ಬಿಟ್ಟು ಅದನ್ನ ಬಿಡಿಸ್ಬಿಟ್ಟು ಇನ್ನೊಂದು ಅಷ್ಟರ ಕರ್ಕೊಂಡು ಸುತ್ತಿಸ್ಬಿಟ್ಟು 3 ರೌಂಡ್ನ, ಇನ್ನೊಂದು ಅಷ್ಟರ ಕರ್ಕೋಗಿ ಸುತ್ತಿಸ್ಬಿಟ್ಟು 3 ರೌಂಡ್ನ ಬಿಟ್ಬಿಟ್ಟು ನಾವು ಆ ಕಡೆ ಈ ಕಡೆ ಹೊಡ್ಬಿಡ್ತಿದ್ವಿ. ಅವ್ರು ಅದನ್ನು ಹುಡುಕ್ಬೇಕಾಗಿತ್ತು. ಈರಿನ ಕೂಡ ಅವ್ರಿಗೆಲ್ಲ ಇರಾತಿರೋದಲ್ಲ, ಕಾಲ್ಗಾಲ ಕೆರ್ಕಡೆ ಹಚ್ಚಿತ್ತು, ಏನು ಹುಡುಕ್ತಿದ್ರು. ಹಂಗೆಲ್ಲ ಆಡಿವಿ ನಾವು ಗೈಸ್. ಮತ್ತೆ ಮೂಕ್ಕೇರಿ ಆಟ ಎಲ್ಲ ಆಡ್ತಿದ್ರು. ಹಿಂಗೆ ಕೆರೆದ್ಬಿಡ್ದು ಹಿಂಗೆ ಕಣ್ಣು ಮುಚ್ಕೊಂಡಿರ್ತಾರೆ ಒಬ್ಬರು. ಆ ಕಡೆ ಒಂದು 5 ಜನ, ಈ ಕಡೆ ಒಂದು 5 ಜನ ನಿಂತ್ಕೊಂಡು ಹುಡುಗರುಗಳು ಮಕ್ಳುಗಳು ಹಿಂಗೆ ಮೂಗ್ ಕೆರೆದ್ಬಿಡೋದು ಅವ್ರನ್ನ. ಅವ್ರು ಯಾರು ಕೆರೆದ್ರು ಅಂತ ಕಂಡುಹಿಡಿಬೇಕು. ಅವಾಗ ಜೋರಾಗಿ ಕೆರೆದ್ಬಿಡು ಒಂದೊಂದ್ಸತಿ.
ಒಂದೊಂದು ಕಿತಾಪತಿ ಮಾಡಿದವ ನಾವು. ಆಗಿನ ಲೈಫ್ ಸ್ಟೈಲ ಒಂಥರ ಚೆನ್ನಾಗಿತ್ತು. ಈಗಿನ ಬೆಳಿಗ್ಗೆ ಎದ್ದೋಳು ಕೆಲಸ ಮಾಡು, ಬೆಳಿಗ್ಗೆ ಎದ್ದೋಳು ಕೆಲಸ ಮಾಡು, ಪುನಃ ಸಂಜೆ ಹೋಗು ಕೆಲಸ ಮಾಡು, ಅನ್ನ ಮಾಡು, ಇಷ್ಟೇ ಜೀವನ. ನಾವೇನು ಎಂಜಾಯ್ ಮಾಡ್ದೋ ಅಂದರೆ ಚಿಕ್ಕ ಏಜಲ್ಲಿ ಏನು ಎಂಜಾಯ್ ಮಾಡ್ಕೊತೀವೋ ಅದೇ. ಈಗ ನಮ್ಮ ಮಮ್ಮಿನ ಚಿಕ್ಕ ವಯಸ್ಸಲ್ಲಿ ಏನೇನು ಆಟ ಆಡಿದೆ ಅಂತ ಕೇಳಿದೆ. ನಮ್ಮ ಮತ್ತೆ ಕಾಣ್ತಾನಿಲ್ಲ ಬೆಳಕ್ಕೆ. ಏನು ಬೇಡ, ಯಾವತ್ತು ಚಿಕ್ಕ ವಯಸ್ಸಲ್ಲಿ ನೀ ಯಾವ ಆಟ ಆಡಿದ್ಯತೆ? ಯಾಕಂದ್ರೆ ಇಬ್ರು ಮಂಡ್ಯದಲ್ಲಿರೋದ್ರಿಂದ ಒಂದೇ ಆಟ ಆಡಿರ್ತಾರೆ ಸಿಂಬಿ ರೆಡ್ಡಿ. ಅದೇ ಯಾವ್ಯಾವ ತರ ಅಂತ ಕೇಳ್ತಾರೆ. ಕಾರ್ಸು ಆಡಿದ್ವಿ. ಆಮೇಲೆ ನಾವು ಲೈಫಲ್ಲಿ ಆಟ ಆಡಿದ ಆಟನ ನಮ್ಮ ಮಕ್ಳುಗಳು ಅವ್ರ ಲೈಫಲ್ಲಿ ಅವ್ರ ಮಕ್ಳಿಗೂ ಆಟ ಆಡ್ಸಕ್ ಆಗುದಿಲ್ಲ ಗೈಸ್. ಆ ತರ ಆಟ ಆಡಿರೋದು ನಾವು. ಹೇಳಕ್ ಆಯ್ತಾ ಇಲ್ಲ. ಆ ಹಿಂದಿನ ಲೈಫ್ ಹೋದ್ರೆ 2 ದಿನ ಆದ್ರೂ ಮುಗಿದಿಲ್ಲ ಅಂತ ಆಟಗಳೆಲ್ಲ ನಾಡಿವಿ. ಅಂದ್ರೆ ನಾನು ಹಬ್ಬಕ್ಕೆ ಹೋದಾಗ ಅತ್ತಿಗೆ ನಾದ್ನೀರ್ ಇಬ್ರು ಜೊತೆ ಅದೇ ಊರಿಗೆ ಮದ್ವೆ ಆಗಿವಿ, ಅದೇ ಊರಲ್ಲಿ ಸಂಸಾರ ಮಾಡ್ಕೊಂಡು ನಮ್ ಜೀವನ ಮೇಲೆ ಆದ್ರೆ ನಮ್ ಕಷ್ಟ ಹೆಂಗಂದ್ರೆ ಈಗ ಅದ್ ನಮ್ ಕಷ್ಟ ಮಾತ್ರ ನಮ್ಮ ಮಕ್ಳಿಗಂತೂ ಬೇಡ ಗೈಸ್. ಆದ್ರೆ ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಇಷ್ಟೇ ನಾವ್ ಹಾರೈಸುದು, ಇನ್ನೇನು ಇಲ್ಲ. ನಮ್ ಲೈಫ್ ಎಲ್ಲ ಮುಗೀತು. ಊರ್ ಹೋಗು ಅಂತಂದ್ರೆ ಕಾಡು ಏನು ಇಲ್ಲ ಇಲ್ದೇ ಇರೋದು ಯಾಕೆ ನೀನು ಅಷ್ಟೇ ನಮ್ ಲೈಫ್. ಆದ್ರೆ ನಮ್ಮ ಮಕ್ಳು ಖುಷಿಯಾಗಿರ್ಬೇಕು, ನಮ್ಮ ಮೊಮ್ಮಕ್ಳು ಆಡಿಸ್ಬೇಕು ಅಷ್ಟೇ. ಅಲ್ಲಿಗಟ್ಟ ದೇವ್ರು ನಮ್ ಮಡಗಿದ್ರೆ ಸಾಕು ಅಷ್ಟೇ. ಇನ್ನೇನು ಮಾತಾಡುವಂತದ್ದೇನಿಲ್ಲ. ಆಟಗಳು ಆಡ್ತೀವಿ ಈಗ್ಲೂ ಬಿಟ್ರೆ. ಆದ್ರೆ ಕುಂಟೆಬಿಲ್ಲೆ ಆಡೋದು ಈಗ ಕುಂಟೆಬಿಲ್ಲೆ ಆಡ್ಬೇಕು. ಈ ಲೈಫಲ್ಲಿ ಆಡಕ್ ಆಗುತ್ತೆ. ಮಾವ ಬರ್ಲಿ, ಮಾವನ್ಗೆ ಹೇಳು ನಮ್ಮ ಮಕ್ಳು ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು.